सदा विमुक्तिसाधकं कलाधरावतंसकं विलासि लोकरक्षकं अनायकैकनायकं विनाशिते भदैत्यकं नताशुभाशुनाशकं नमामि तं विनायकं नमामि तं विनायकम् न ते कराति भीकरं न मोदितात्कभास्वरं न मत्सुरारि निर्जरं न ताधिकापदुत्तरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं नमामि तं विनायकम् समस्तलोकशङ्करं निरस्तदैत्यकुञ्जरं दरेतरोधरं वरं वरे भवक्त्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरं नमामि तं विनायकम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं नमामि तं विनायकम् निकान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततं नमामि तं विनायकम् ಸುಭಾಷಿತ. ದೊಡ್ಡದಾಗಿ ಹೊತ್ತಿ ಉರಿಯುವ ದೀಪ ಬಹಳ ಹೊತ್ತು ಬೆಳಗುವುದಿಲ್ಲ. ನಂದಾದೀಪದ ಹಾಗೆ ಸಣ್ಣಗೆ ಮಿನುಗುತ್ತಾ ಬೆಳಕು ನೀಡುತ್ತಾ ಇರಬೇಕು. ಸ್ವಾಮಿ ವಿವೇಕಾನಂದ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ವಿದ್ಯಾ ವಿಶ್ವವಿಧಾತಾರಂ ವಿದ್ಯಾಕರ್ಮಚಕ್ಷಣಂ ವಿದ್ಯಾಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾನ್ ವಿದ್ಯಾಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಎಲ್ಲ ವೀಕ್ಷಕರಿಗೂ ಕೂಡ ದಾರಿದೀಪ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ಪಂಚಾಂಗದ ಶ್ರವಣವನ್ನು ನಾವೆಲ್ಲರೂ ಕೂಡ ಮಾಡೋಣ. ಫೆಬ್ರವರಿ 8/2/2017 ದುರ್ಮುಖನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ದ್ವಾದಶಿ ತಿಥಿ, ಆರಿದ್ರಾ ನಕ್ಷತ್ರ. ಇವತ್ತಿನ ವಿಶೇಷ ಏನು ಅಂತಂದರೆ ದ್ವಾದಶಿ ತಿಥಿ. ನಿನ್ನೆ ಉಪವಾಸವನ್ನು ಮಾಡ್ತಾ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಅವನನ್ನು ಸತತವಾಗಿ ಚಿಂತಿಸಿದ್ದಾಯಿತು. ಇನ್ನು ಅವನಿಗೆ ನಿವೇದನೆ ಮಾಡಿದಂತಹ ಎಲ್ಲ ಪದಾರ್ಥಗಳನ್ನು ಭುಂಜಿಸುವಂಥದ್ದು. ಅದಕ್ಕೆ ಈ ವಿಶಿಷ್ಟವಾಗಿರತಕ್ಕಂತಹ ದ್ವಾದಶಿಯ ದಿನದಂದು ಮಾಡುವಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ನಮಗೆ ತಿಳಿದು ಬರುವಂಥದ್ದೇನು ಅಂತಂದರೆ, ನಾವು ಎಷ್ಟೇ ಉಪವಾಸ ಬೀಳಲಿ, ಎಷ್ಟೇ ನಮ್ಮನ್ನು ಕಡೆಗಣಿಸಿದರೂ ಕೂಡ ಪರಮಾತ್ಮ ಅವನಿಗೆ ಅರ್ಪಿಸದೆ ನಾವು ಏನನ್ನೂ ಕೂಡ ತೆಗೆದುಕೊಳ್ಳಬಾರದು. ಅದಕ್ಕೆ ದ್ವಾದಶಿಯ ದಿವಸ ಎಲ್ಲರಿಗೂ ಬಹಳ ಹಸಿವೆ ಆಗಿರ್ತದೆ. ಬೇಗ ಪೂಜೆ ಮಾಡ್ತಾರೆ, ಬೇಗ ಅಡುಗೆ ಮಾಡ್ತಾರೆ. 6 ಗಂಟೆ 6:15 6:30 ಅನ್ನೋದರಾಗೆ ಎಲ್ಲರ ಊಟ ಮುಗಿದು ಹೋಗಿರ್ತದೆ. ಅಷ್ಟರಲ್ಲಿಯೂ ಆ ಒಂದು ಸಂದರ್ಭದಲ್ಲಿ ಉಳಿದ ದಿನದಲ್ಲಿ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ದ್ವಾದಶಿಯ ದಿವಸ ಮಾತ್ರ ಬೆಳಗ್ಗೆ ಬೇಗ ಎದ್ದು ಆ ಸ್ವಾಮಿಯನ್ನು ಪೂಜಿಸಿ ಅವನಿಗೆ ಎಲ್ಲವನ್ನು ನಿವೇದನ ಮಾಡಿ, ನನ್ನ ಜೀವನದ ನೀನು ಅಂಗ ಅಂಥೇಳಿ ಅವನಿಗೆ ಸಮರ್ಪಣೆ ಮಾಡಿ, ನನ್ನ ಎಲ್ಲ ಆಗುಹೋಗುಗಳಿಗೆ ನಿನ್ನ ಮೇಲೆ ನಾನು ಭಾರವನ್ನು ಹಾಕಿದ್ದೇನೆ ಅಂಥೇಳಿ ಅವನಿಗೆ ಸಮರ್ಪಿಸುವಂಥದ್ದೇನದಲ್ಲ, ಅದು ಅದ್ಭುತವಾಗಿರ್ತಕ್ಕಂತಹ ವ್ರತ ಈ ದ್ವಾದಶಿಯ ವ್ರತ. ಇವತ್ತು ಭೀಮದ್ವಾದಶಿ. ಅದೇ ರೀತಿಯಾಗಿ ಬ್ರಹ್ಮಚೈತನ್ಯ ಮಹಾರಾಜರ ಜಯಂತಿಯೂ ಕೂಡ. ನಾವು ಈ ದ್ವಾದಶಿ ವ್ರತವನ್ನು ಸ್ವಲ್ಪ ಹತ್ತಿರದಲ್ಲಿ ನೋಡಿದಾಗ ಈ ದ್ವಾದಶಿ ವ್ರತ ಯಾಕೆ ಮಾಡಿದ್ದಾರೆ, ಅಥವಾ ಏಕಾದಶಿಯ ನಂತರ ದ್ವಾದಶಿ ಈ ರೀತಿಯಾಗಿ ತಿಥಿಗಳನ್ನು ಹೊಂದಿಸಿದ್ದು ಯಾಕೆ
ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಮೇಲಿಂದ ಮೇಲೆ ನೆನಪಿಸಬೇಕು. ಯಾಕೆ ಅಂತಂದರೆ ನಾವೆಲ್ಲ ಬಹಳಷ್ಟು ಬೇಗ ನೆನಪು ಹಾರಿಬಿಡ್ತೇವೆ. ಅದಕ್ಕೆ ನೋಡಿರಿ, ಮಾರ್ಕೆಟಿಗೆ ಕಳಿಸ್ತಿರ್ಬೇಕಾದ್ರೆ ಇಂಥದ್ದೊಂದು ಸಾಮಾನು ತೊಗೊಂಡು ಬಾ ಅಂತ ಕಳಿಸಿರ್ತಾರೆ, ಅದನ್ನೊಂದು ಬಿಟ್ಟು ಬಾಕಿ ಎಲ್ಲ ಖರೀದಿ ಮಾಡ್ಕೊಂಡು ಬಂದುಬಿಟ್ಟಿರ್ತೇವೆ. ಇದು ನಮ್ಮ ಹಣೆಬರ. ಹಾಗೆ ಜಗತ್ತಿಗೆ ಬಂದಿದ್ದು ಪರಮಾತ್ಮನ ಆರಾಧನೆಗೋಸ್ಕರವಾಗಿ. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾಭಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮಾಡಿದಂತಹ ಎಲ್ಲ ಕರ್ಮಗಳನ್ನು, ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಎಷ್ಟೇ ಹಸಿವಿರಲಿ, ಚಳಿ ಇರಲಿ, ಮಳೆ ಇರಲಿ, ಬಿರುಗಾಳಿ ಇರಲಿ, ಆ ಪರಮಾತ್ಮನಿಗೆ ಅವನು ನನ್ನ ಜೀವನದ ಅಂಗ ಅಂತ ಹೇಳಿ ತಿಳಿದುಕೊಂಡು ಎಲ್ಲವನ್ನು ಸಮರ್ಪಣೆ ಮಾಡುವಂಥದ್ದು ಇದು ಇವತ್ತಿನ ವಿಶೇಷವಾಗಿದೆ. ಅಂತಹ ದ್ವಾದಶಿಯ ವಿಶಿಷ್ಟವಾಗಿರತಕ್ಕಂತಹ ಪಾರಣೀಯ ಸಮಯದಲ್ಲಿ ಪಂಚಾಂಗದ ಶ್ರವಣವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಈ ವಿಶಿಷ್ಟವಾಗಿರತಕ್ಕಂತಹ ದ್ವಾದಶಿಯ ವ್ರತದ ಫಲ ತಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರಗಳು.